ಇವತ್ತು ನಾನಿದ್ದೀನಿ ಸ್ನೇಕ್ ಶ್ಯಾಮ್ ಅವರ ಒಂದು ಹೊಸ ಪ್ರಪಂಚದಲ್ಲಿ. ಎಲ್ಲದಕ್ಕಿಂತ ಮುಂಚಿತವಾಗಿ ತನ್ನ ತಾಯಿ ಅಂತ ಹೇಳಿ ನಂಬುವಂಥ ಆಟೋ ಇದೆ. ಸಾಕಷ್ಟು ಪಕ್ಷಿಗಳನ್ನು ಅವರು ಸಂರಕ್ಷಣೆಯನ್ನು ಮಾಡ್ತಿದ್ದಾರೆ. ಯಾರೇ ಕೇಳಿದ್ರು ಕೂಡ ಗೋವುಗಳಿಗೆ ನೀವು ಕೂಡ ಹುಲ್ಲನ್ನ ಕೊಡಿ ಅಂತ ಕೇಳ್ತಾರೆ. ಸ್ನೇಕ್ ಶ್ಯಾಮ್ ಅವರು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ತಾವು ಕೊಡುವಂಥ ಒಂದು ಕೇರು ಪ್ರೀತಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿ ಇರುವಂಥದ್ದು. ಹಾಯ್ ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ಇವತ್ತು ನಾನಿದ್ದೀನಿ ಸ್ನೇಕ್ ಶ್ಯಾಮ್ ಅವರ ಒಂದು ಹೊಸ ಪ್ರಪಂಚದಲ್ಲಿ. ಇಲ್ಲಿ ಪರಿಸರ ಇದೆ, ಗೋವುಗಳಿದೆ, ಪಕ್ಷಿಗಳಿದೆ, ಪ್ರಾಣಿಗಳಿದೆ. ಎಲ್ಲದಕ್ಕಿಂತ ಮುಂಚಿತವಾಗಿ ಅವರು ತನ್ನ ತಾಯಿ ಅಂತ ಹೇಳಿ ನಂಬುವಂಥ ಆಟೋ ಇದೆ. ಆಟೋದಲ್ಲಿ ಅವರು ಬರೆದುಕೊಂಡಂಥ ಸಾಲಿದೆಯಲ್ಲ, ಇದು ನೆಕ್ಸ್ಟ್ ಲೆವೆಲಲ್ಲಿರುವಂಥದ್ದು. ಅದೆಲ್ಲವನ್ನು ಕೂಡ ತೋರಿಸ್ತೀನಿ ಬನ್ನಿ. ಇದು ಪ್ರಮುಖವಾಗಿ ಸ್ನೇಕ್ ಶ್ಯಾಮ್ ಅವ್ರಿಗೆ ಹೊಸ ಜೀವನವನ್ನು ಕೊಟ್ಟಂಥ ಒಂದು ಆಟೋ. ಈ ಆಟೋದಲ್ಲಿ ನೋಡ್ಬೋದು ಅವರ ಜೀವನದಲ್ಲಿ ಆದಂಥ ಎಲ್ಲ ಘಟನೆಗಳನ್ನು ಪ್ರಮುಖವಾಗಿ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಅಂದರೆ ನೀನು ರಕ್ಷಕ, ನಾನು ಭಿಕ್ಷುಕ, ವಿತೌಟ್ ಕ್ರಿಯೇಟರ್ ದೇರ್ ಈಸ್ ದ ನೋ ಕ್ರಿಯೇಷನ್, ಪಿಜ್ಜಾ ಬರ್ಗರ್ ತಿಂದರೆ ಶುಗರ್, ರಾಗಿ ಮುದ್ದೆ ತಿಂದರೆ ಫಿಗರ್. ಸೊ ಈ ರೀತಿಯಾಗಿ ಸಾಕಷ್ಟು ಸಾಲುಗಳನ್ನು, ಅವರ ಜೀವನದ ಸಾಲುಗಳನ್ನು ಬರೆದಿರ್ತಾರೆ. ಮೊದಲಿರ್ತಾರೆ ಜನಕ್ಕೆ ಕಾಮನ್ ಸೆನ್ಸ್ ಇಲ್ಲ, ಜೊತೆಗೆ ಕೆಲಸ ಆಗೋ ತನಕ ಗಾಡ್, ಆಮೇಲಿಂದ ಡಾಗ್. ಅಂದರೆ ಫಸ್ಟು ಕೆಲಸ ಆಗಿಂದ ಮುಂಚೆ ನೀವು ದೇವರು ಅಂತಾರೆ, ಆಮೇಲಿಂದ ನಿನ್ನ ನಾಯಿ ಥರ ಟ್ರೀಟ್ ಮಾಡ್ತಾರೆ ಅನ್ನೋ ಎಲ್ಲ ಒಂದು ಸಾಲುಗಳೇನಿದೆ. ಸೊ ಆ ಪ್ರತಿಯೊಂದು ಸಾಲುಗಳು ಕೂಡ ಪ್ರಮುಖವಾಗಿ ಇಲ್ಲಿರುವಂಥದ್ದು. ಇನ್ನು ಈ ಎಲ್ಲ ವಿಚಾರಗಳು ಕೂಡ ಇದೆಯಲ್ಲ, ಅವರ ಸ್ವಂತ ಅನಿಸಿಕೆಗಳನ್ನು ಕೂಡ ಈ ಆಟೋದಲ್ಲಿ ನೋಡಿರುವಂಥದ್ದು. ಏನೇ ಮಾಡಿದ್ರೂ ಕೂಡ ಶ್ಯಾಮ್ ಅವರು ಈ ರೀತಿಯಾಗಿ ಎಲ್ಲವನ್ನು ಕೂಡ ಬರಿತಿದ್ರು. ಮಾತ್ರ ಅಲ್ಲ, ಜೀವನದಲ್ಲಿ ಈ ಆಟೋ ಏನಾದರೂ ರಸ್ತೆಗೆ ಬಂತು ಅಂತಂದರೆ ಎಲ್ಲರೂ ಹೇಳ್ತಿದ್ರು ಈ ಸ್ನೇಕ್ ಶ್ಯಾಮ್ ಅವ್ರದ್ದು ಆಟೋ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾಯಿದ್ರು. ಅದರ ಜೊತೆಗೆ ಹೊಸದಾದಂಥ ಒಂದು ಪ್ರಪಂಚವನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ನೋಡ್ಬೋದು, ಒಂದು ಪೀಸ್ ಆಗಿರುವಂಥ ಒಂದು ಕಡೆ ಮೃಗಗಳನ್ನು ಸಂರಕ್ಷಣೆ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಪಕ್ಷಿಗಳನ್ನು, ಪ್ರಾಣಿಗಳನ್ನು ಕೂಡ ಸಾಕ್ತಾರೆ. ಈಗಾಗಲೇ ನೋಡ್ತಾ ಇರ್ಬೋದು, ಸಾಕಷ್ಟು ಪಕ್ಷಿಗಳನ್ನು ಅವರು ಸಂರಕ್ಷಣೆಯನ್ನು ಮಾಡ್ತಿದ್ದಾರೆ, ಅದನ್ನು ಸಾಕ್ತಾ ಇದ್ದಾರೆ. ಸೊ ಅದರ ಜೊತೆಗೇ ಗೋವುಗಳನ್ನು ಸಂರಕ್ಷಣೆ ಮಾಡುವಂಥದ್ದು. ಗೋ ರಕ್ಷಣೆ ಇದೆಯಲ್ಲ, ಅವರು ತುಂಬ ಹೆಚ್ಚಿನದಾಗಿ ಪ್ರಿಯಾರಿಟಿಯನ್ನು ಕೊಡ್ತಾರೆ. ಯಾರೇ ಕೇಳಿದ್ರು ಕೂಡ ಗೋವುಗಳಿಗೆ ನೀವು ಕೂಡ ಹುಲ್ಲನ್ನು ಕೊಡಿ ಅಂತ ಕೇಳ್ತಾರೆ. ಅವರು ಸಾಕಷ್ಟು ಬಂದಂಥ ದುಡ್ಡುಗಳೇನಿದೆಯಲ್ಲ, ನನಗೆ ದುಡ್ಡು ಬೇಡ, ನನಗೆ ಬೇಕಾಗಿರುವಂಥದ್ದು ಗೋವುಗಳಿಗೆ ಮೇವು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿರುವಂಥದ್ದು. ಈಗಾಗಲೇ ನೋಡ್ಬೋದು, ಅವರ ಎಲ್ಲ ಒಂದು ಸಂಪೂರ್ಣ ಮನೆ ಏನಿದೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಗ್ರೀನರಿ, ಹಚ್ಚ ಹಸಿರಿನಿಂದ ಈಗಾಗಲೇ ಕೂಡಿರುವಂಥದ್ದು. ಹಾಗಾಗಿ ಸ್ನೇಕ್ ಶ್ಯಾಮ್ ಅವರು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ತಾವು ಕೊಡುವಂಥ ಒಂದು ಕೇರು ಪ್ರೀತಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿ ಇರುವಂಥದ್ದು. ಜೊತೆಗೆ ಸಾಕಷ್ಟು ಈಗಾಗಲೇ ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ ಚಿಲಿಪಿಲಿ ಈಗಾಗಲೇ ಸದ್ದುಗಳು ಕೂಡ ಕೇಳ್ತಾ ಇದೆ. ಎಲ್ಲ ಗಿಳಿಗಳನ್ನು ಕೂಡ ಪ್ರಮುಖವಾಗಿ ಇಲ್ಲಿ ಅವರು ಸಾಕಿದ್ದಾರೆ. ಅದರ ಜೊತೆಗೆ ಗೋವುಗಳು ಕೂಡ ಅವರು ಹೆಚ್ಚಿನದಾಗಿ ಸಂರಕ್ಷಣೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ಅವರ ಗೋವುಗಳ ಸಂರಕ್ಷಣೆ ಏನಿದೆಯಲ್ಲ, ಈ ಸಂರಕ್ಷಣೆಯಲ್ಲಿ ಹೆಚ್ಚಿನದಾಗಿ ಗೋವುಗಳಿಗೆ ಬೇಕಾದಂಥ ಮೇವೇನಿದೆ, ಒಂದು ಒಣ ಹುಲ್ಲು, ಅದಕ್ಕೆ ಬೇಕಾದಂಥ ಮೇವು, ಜೊತೆಗೆ ಕುರಿಗಳು ಕೂಡ ಇರುವಂಥದ್ದು. ಅದೆಲ್ಲವನ್ನು ಕೂಡ ಅವರು ಅದಕ್ಕೆ ಬೇಕಾದಂಥ ಮೇವುಗಳಿಗೆ ಆದರೆ ಸಾಕು ಅನ್ನೋ ರೀತಿಯಲ್ಲಿ ಅವರು ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. ಹಾಗಾಗಿ ಸಾಕಷ್ಟು ಮಂದಿ ಅವರಿಗೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಹಾವಿನ ಸಂರಕ್ಷಣೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ದುಡ್ಡು ಕೊಡ್ತೀನಿ ಅಂತಂದರೆ ಒಂದು ಇಡೀ ಹುಲ್ಲನ್ನು ಕೊಡಿಸಿ, ಒಂದು ಇಂಡಿಯನ್ನು ಕೊಡಿಸಿ ಅನ್ನೋ ಮಾತನ್ನು ಕೂಡ ಸ್ನೇಕ್ ಶ್ಯಾಮ್ ಅವರು ಈಗ ಸಾಕಷ್ಟು ಬಾರಿ ಹೇಳಿರುವಂಥದ್ದು. ಹಾಗಾಗಿ ಮೊದಲಿಗೆ ನಮ್ಮ ಗೋವುಗಳನ್ನು ನಾವು ರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು ಅನ್ನೋ ಮಾತು ಸ್ನೇಕ್ ಶ್ಯಾಮ್ ಅವ್ರದ್ದಾಗಿರುವಂಥದ್ದು.
ಒಂದು ಸುಂದರವಾದಂಥ ಗೂಡನ್ನು ಕಟ್ಕೊಂಡಿದ್ದಾರೆ. ಆ ಗೂಡಿನಲ್ಲಿ ಸುಂದರವಾದಂಥ ಪ್ರಪಂಚ ಈಗಾಗಲೇ ಅವ್ರದ್ದು ಇರುವಂಥದ್ದು. ಅದರ ಜೊತೆಗೆ ಗೋವುಗಳ ರಕ್ಷಣೆಯನ್ನು ಕೂಡ ಪ್ರಮುಖವಾಗಿ ಮಾಡ್ತಿರುವಂಥದ್ದು. ಸೊ ನೀವು ಕೂಡ ಏನಾದರೂ ಗೋವುಗಳಿಗೆ ರಕ್ಷಣೆ ಮಾಡಬೇಕು, ಗೋವುಗಳಿಗೆ ಏನಾದರೂ ಕೊಡಬೇಕು ಅಂತಂದರೆ ಸ್ನೇಕ್ ಶಾಮ್ ಅವರ ಈ ಕೆಳಗೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ. ಜೊತೆಗೆ ಅವರ ಲೈಫ್ ಜೊತೆಗೆ ಇಲ್ಲಿ ಏನಾದ್ರು ನೀವು ಕೂಡ ಬಂದು ನೋಡ್ಬೋದು ಅಂತಂದರೆ ಖಂಡಿತವಾಗ್ಲೂ ನೀವೇ ಸ್ವತಃ ಬಂದು ಗೋವುಗಳಿಗೆ ಹುಲ್ಲನ್ನು ಕೊಟ್ಟು ನಂತರ ಅವರ ಈ ಒಂದು ಮನೆಯನ್ನು ಕೂಡ ನೋಡಿಕೊಂಡು ಸುತ್ತ ಹಸಿರಿನ ಒಂದು ವಾತಾವರಣ ಏನಿದೆ ಎಲ್ಲವನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಸುರೇಶ್.